श्रीचक्रवासिनी प्रथमं शैलपुत्री द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकम् पंचमं स्कन्दमादेवी षष्ठं कात्यायनीति च सप्तमं कालरात्रश्च महागौरीति चाष्टमं नवमं सिद्धिदात्री च नवदुर्गा प्रकीर्तिता। ಎಲ್ಲಿ ನಿನ್ ಗುರ್ತು, ಯಾವ ಊರು, ಎಲ್ಲಿ ಅವಳು, ಎಲ್ಲ ವಿವರ ಬೇಕು ನನಗೆ. ನಿನ್ನ ಮೇಲಧಿಕಾರಿ ಅಂತ ಗೊತ್ತಾದ ತಕ್ಷಣ ಭಯ ಆಯ್ತಲ್ವಾ ನಿನಗೆ? ಯಾರು ಸಾಹೇಬ್ರಿ ಅವರು? ಪಕ್ದೂರಿನ SP. ಇವರೆಲ್ಲ ಬಿಡಿ ಸಾಹೇಬ್ರೆ, ನಾನು ನೋಡಿದ್ದೀನಿ ಅವ್ರನ್ನ. ಈ ಅಮ್ಮ ಬೇರೆ ಯಾರೋ ಇರಬೇಕು. ಯಾರಾದ್ರೂ ಆಗಿರ್ಲಿ, ಸುಮ್ಮನೆ ಬಿಡು. ಇವತ್ತು ಯಾರ ತಂಟೆಗೆ ಹೋಗೋದು ಬೇಡ. ಆ ಅಮ್ಮನ್ ನೋಡ್ತಾ ಇದ್ರೆ ನಡ್ಕ ಬರತ್ತೆ. ನಡಿ ಹೋಗೋಣ. ತುಂಬ ಪೆಟ್ಟಾಯ್ತಾ? ಸ್ವಲ್ಪ. ನೀವಿಬ್ಬರೇ ಇದ್ದೀರಾ? ಮನೆಯವ್ರು ಯಾರು ಕಾಣಿಸ್ತಾ ಇಲ್ಲ? ಅವರೆಲ್ಲ ಮನೇಲೇ ಇದ್ದಾರೆ. ಅಲ್ಲಿಗೆ ಹೋಗೋಣವಾ? ಸರಿ ಬನ್ನಿ. ಅಮ್ಮ, ನಿಧಾನಕ್ಕೆದ್ದೇಳು. ನಿನ್ನ ಆಸರೆಗೆ ನಾನಿದ್ದೀನಿ. ಹೋಗೋಣವಾ? ಬನ್ನಿ. ಜಾಜಿ, ಏನಾಯ್ತೆ? ಅದು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕುವಾಗ ಗೊತ್ತಾಗದೆ ಜೋರಾಗಿ ನಡೆದ್ಬಿಟ್ಟೆ. ಕಾಲು ಉಳುಕ್ಬಿಡ್ತು. ಹುಷಾರಾಗಿ ನೋಡ್ಕೊಂಡು ಓಡಾಡ್ಬೇಕಲ್ವೇನೆ? ಗೊತ್ತಾಗ್ಲಿಲ್ಲಮ್ಮ. ಇವರೇ ಜಾಜಿನ ಕಾಪಾಡಿದ್ದು. ಇವರಿಲ್ಲ ಅಂದ್ರೆ ತಲೆ ಹೊಡ್ಕೊಬಿಡ್ತಿದ್ಲು. ಪೆದ್ದ, 3 ಹೊತ್ತು ಅವಳು ಹಿಂದೆ ಮುಂದೆ ಸುತ್ತಾ ಇರ್ತೀಯಾ? ಅವಳು ಬಿದ್ದೋಗ್ತಿದ್ದಾಗ ನೋಡ್ಕೊಳಕ್ಕಾಗಲ್ವೇನೋ? ಅವ್ಳು ಬೀಳುವಾಗ ಬೀಳ್ತೀನಿ ಅಂತ ಹೇಳೇ ಇಲ್ಲ, ಇಲ್ಲಂತ ಹಿಡ್ಕೋತಿದ್ದೆ. ಏಯ್ ಮಂಗ್ಯ, ಯಾರಾದ್ರೂ ಬೀಳುವಾಗ ಹೇಳಿ ಬೀಳ್ತಾರೇನೋ? ಅದು ಗೊತ್ತಿದ್ದಿದ್ರೆ ಅವಳೇ ಹುಷಾರಾಗಿರ್ತಿರ್ಲಿಲ್ವಾ? ನೋಡಿ, ಹಬ್ಬದ ದಿನ ಅವಳೆ ಲಕ್ಷ್ಮಿ ಬಂದಾಗ ಬಂದಿದ್ದೀರಾ. ಬನ್ನಿ, ಅರ್ಶಿನ ಕುಂಕುಮ ತಗೊಂಡೋಗಿ ಅಂತೆ. ಯಾವೂರು ನಿಮ್ದು? ನಮ್ಮ ತಂದೆ ಇದೇ ಊರಿನವರು. ಭಾಳ ವರ್ಷಗಳ ಹಿಂದೆ ಈ ಊರು ಬಿಟ್ಟು ಹೋದವರು. ಆಮೇಲೆ ಅವ್ರು ಈ ಕಡೆ ಬರಲೇ ಇಲ್ಲ. ನಾನು ಅವಾಗವಾಗ ಈ ಊರ ಕಡೆ ಬರ್ತಾ ಇರ್ತೀನಿ. ಪ್ರಾತಃ ಸ್ಮರಾಮಿ ಧರಣೀಧರ ರಾಜಕನ್ಯಾ ಹಸ್ತಾಬ್ಜ ಚಕ್ರಧರಿ ಶಂಖಭರಾಭಯಾಂತಂ ದೇವೀಂ ಪ್ರಸನ್ನವದನಾಂ ಜಗತಾಂ ಸವಿತ್ರೀಂ. ಗೊಂಬೆಗಳನ್ನ ಕೂರಿಸ್ಬಿಟ್ಟಿದ್ದೀರಾ? ವರ್ಷ ವರ್ಷ ವಾಡಿಕೆ. ಮುಂದಿನ ವರ್ಷ ಹಬ್ಬ ಇನ್ನೂ ಜೋರಾಗಿರುತ್ತೇನೋ? ಯಾವ ಕಾರಣಕ್ಕೆ? ಜಾಜಿ ಮದುವೆ ಆಗಿರುತ್ತೆ.
ಗಂಡ ಬಂದಿರ್ತಾನೆ. ಮೊದಲನೇ ವರ್ಷದ ನವರಾತ್ರಿ. ಕೂಸು ಅದಿನ್ನು, ಅದಕ್ಕೆ ಮದುವೆನಾ? ಹೆತ್ತವ್ರಿಗೆ ಕೂಸು. ಪ್ರಪಂಚಕ್ಕೆ ಮದುವೆ ಆಗದೆ ಇರೋ ಕನ್ಯೆ. ಅವಳು ಆಗ್ತಾಳೋ ಬಿಡ್ತಾಳೋ, ನೀವೇ ನಿಂತು ಮದುವೆ ಮಾಡಿಸ್ಬಿಡ್ತೀರಾ ಅನ್ಸುತ್ತೆ. ಅಷ್ಟು ಖಚಿತವಾಗಿ ಹೇಳ್ತಾ ಇದ್ದೀರಾ. ಅವಳ ಮುಖ ಲಕ್ಷಣ ಮದುವೆ ಸೂಚನೆ ಕೊಡ್ತಾ ಇದೆ. ಅದಕ್ಕೆ ಹೇಳಿದ್ದು. ಆಗೋದಿದ್ರೆ ಆಗ್ಲಿ ಬಿಡಿ, ಸರಾಗವಾಗಿ. ಸರಾಗವಾಗಿ ಆಗೋದಕ್ಕೆ ನೀವು ಬಿಡಬೇಕಲ್ಲ. ನಾನೇನು ಮಾಡ್ತೀನಿ? ನಿಮಗಿಷ್ಟವಾದ ಹುಡುಗನ್ನೇ ಮದುವೆ ಆಗು ಅನ್ಬಹುದು. ತಪ್ಪಾ? ಜಾಜಿಗೆ ಆ ಹುಡುಗ ಒಪ್ಪಿಗೆ ಆಗದೆ ಹೋದ್ರೆ? ಯಾರನ್ನೋ ಕರ್ಕೊಂಬಂದ್ಬಿಡ್ತೀಯಲ್ಲ ಮನೆಗೆ, ಅವ್ರು ಬೇಡವಾದನ್ನೆಲ್ಲ ಮಾತಾಡ್ತಾರೆ. ನಾನಿನ್ನು ಹೊರಡ್ತೀನಿ. ಇದ್ದು ಕುಂಕುಮ ತಗೊಂಡು ಹೋಗಿ ಅಂತ ಹೇಳಿದ್ರಿ, ಇದ್ದೆ. ಇಲ್ಲದೆ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಹೊರಟ್ಬಿಡ್ತಿದ್ದೆ. ಬಂದವರು ಏನೇನೋ ಮಾತಾಡೋದು ತಪ್ಪಲ್ವಾ? ತನಗೆ ಹಿತವಾದದ್ದನ್ನೇ ಎಲ್ಲರೂ ನುಡಿಬೇಕು ಅನ್ನೋದು ಮನುಷ್ಯನ ಆಸೆ. ಆದರೆ ದೈವ ಸಂಕಲ್ಪ ಅನ್ನೋದೊಂದು ಇರುತ್ತೆ ಅಲ್ವಾ? ಕುಂಕುಮ ಕೊಟ್ಟು ಕಳ್ಸಲ್ಲಂತ ನನಗ್ಯಾಕೋ ತಲೆನೋವು ಬರ್ತಿದೆ. ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಅವ್ರಿಗನ್ಸಿದ್ದನ್ನ ಅವರು ಹೇಳಿದ್ದಾರೆ, ತಪ್ಪಿಲ್ಲ. ವಯಸ್ಸಾಗಿದೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಅದಕ್ಕೆ ಕೋಪ. ಅತಿಥಿ ದೈವ ಸಮಾನ ಅಂತಾರೆ. ಬೆಳಿಗ್ಗೆಯಿಂದ ಉಪವಾಸ ಇದ್ದು ಭಗವಂತನ ಸ್ಮರಿಸಿ ದೈವ ಸಮಾನರಾದ ಅತಿಥಿಯನ್ನ ನಿಂದಿಸೋದು ದೈವ ನಿಂದನೆ ಮಾಡಿದ ಹಾಗೆ ಅಲ್ವಾ? ಮನಸ್ಸು ಶಾಂತವಾಗಿರ್ಬೇಕು. ಭಗವಂತ ಒಲಿಯೋದಕ್ಕೆ ಮನಸ್ಸು ಅಶಾಂತಿಯಿಂದ ಇದ್ದು ಉಪವಾಸದಲ್ಲಿ ಆರಾಧನೆ ಮಾಡಿದ್ರೆ ದೈವ ಒಲಿಯುತ್ತಾ? ಆಗಿದ್ದಾಯ್ತು. ಮುನಿಸ್ಕೊಂಡು ಮನಸ್ಸು ಭಾರ ಮಾಡ್ಕೊಂಡು ಹೋಗಬೇಡಿ. ಮುತ್ತೈದೆ ಮುನಿದ್ರೆ ಮನೆಗೆ ಶ್ರೇಯಸ್ಸಲ್ಲ. ಅರ್ಶಿನ ಕುಂಕುಮ ತಗೊಳ್ಳಿ. ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಹಂಸಯುಕ್ತ ವಿಮಾನಸ್ತೆ ಬ್ರಹ್ಮಾಣಿ ರೂಪಧಾರಿಣಿ ಕೌಶಾಂಬ ಕ್ಷರಿಕೆ ದೇವಿ ನಾರಾಯಣಿ ನಮೋಸ್ತುತೆ.
ಬೇಜಾರು ಮಾಡ್ಕೋಬೇಡಿ. ನನ್ನನ್ನು ನಿಮ್ಮ ತಾಯಿ ಅಂತ ಅನ್ಕೊಳ್ಳಿ. ಏನೋ ಒಂದೊಂದ್ಸಲ ಕೋಪ ಬಂದ್ಬಿಡುತ್ತೆ. ತಪ್ಪು ಮಾಡೋದು ತಪ್ಪಲ್ಲ, ತಪ್ಪಿನ ಅರಿವಾಗದೇ ಇರೋದು ತಪ್ಪು. ಯಾವ ಬೇಸರವೂ ಇಲ್ಲ. ಪರಮೇಶ್ವರಿ ನಿಜಾತ್ಮಬೋಧ ಸಂತುಷ್ಟೆ ಜಯ ದೇವಿ ಪ್ರಸನ್ನಾಸ್ಯೆ ಜಯ ಭಕ್ತಾರ್ತಿನಾಶಿನಿ ಜಯ ಎಲ್ಲರಿಗೂ ಒಳ್ಳೇದಾಗಲಿ. ಜಯ ದೇವಿ ಜಗದಾಧಾರೆ ಜಯ ಜಂಬಾರಿ ಸಂಸ್ತುತೆ ಜಯ ಸೌಭಾಗ್ಯ ನಿಲಯೇ ಜಯ ಜಯ ಪಾರ್ವತಿ ಪದ್ಮಾಸೆ ಪದ್ಮಭೂ ಪೂಜಿತೆ ಶಿವೆ ಪರಾತ್ಪರೆ ಪರಾನಂದೆ ಪರಮೇಶ್ವರಿ ಪಾಹಿ. ಅಮ್ಮ, ವಿದ್ಯಾಶಂಕರ ಒಂದು ದಿವಸ ಸಂಧ್ಯಾವನ್ನೇ ಪೂಜೆ ಪುನಸ್ಕಾರ ಅಂತ ಮಾಡಿದವನಲ್ಲ. ಮಾವನವ್ರು ಬಂದ ಮೇಲೆ ಪ್ರತಿದಿನ ಪೂಜೆ ನೇಮ ನಿಷ್ಠೆ ಎಲ್ಲ ಮಾಡ್ತಾ ಇದ್ದಾನೆ. ಅದಕ್ಕೆ ಮನೇಲೊಬ್ಬರು ಹಿರಿಯರು ಇರಬೇಕು, ವಯಸ್ಸಾದವರು ಇರಬೇಕು ಅನ್ನೋದು. ನೀವಿದ್ದೀರಲ್ಲ, ಈಗ ನವರಾತ್ರಿ ವಿಶೇಷ ತಿಳಿಸಿ. ನವರಾತ್ರಿಗೆ ನಮ್ಮ ಕಡೆ ಒಂದು ರೀತಿ ಅಮ್ಮನವರಿಗೆ ಪೂಜೆ ಕಥೆ ಆದರೆ, ಕೆಲವು ಕಡೆ ಈ ನವರಾತ್ರಿಗೆ ಶ್ರೀನಿವಾಸ ಪದ್ಮಾವತಿ ಕಥೆ ಸೇರಿಸ್ಕೊತಾರೆ. ವಿಜಯದಶಮಿಗೆ ಬೇರೆ ಬೇರೆ ಅರ್ಥಗಳಿವೆ. ಶ್ರೀಮನ್ನಾರಾಯಣ ಶ್ರೀನಿವಾಸನ ಅವತಾರ ತಾಳಿ ಪದ್ಮಾವತಿಯನ್ನು ವರಿಸಿದ್ದು ಈ ವಿಜಯದಶಮಿಲೇ. ಹಾಗಾಗಿ ಈ ನವರಾತ್ರಿ ವೆಂಕಟರಮಣ ಸ್ವಾಮಿಯ ಆರಾಧಕರಿಗೂ ಶ್ರೇಷ್ಠ. ಇದನ್ ಬಿಟ್ಟು ಬೇರೆ ಕಥೆಗಳು ಇದೆ ಅಲ್ವಾ ನವರಾತ್ರಿಗೆ ಸಂಬಂಧಪಟ್ಟ ಹಾಗೆ? ಪಾಂಡವರು ಅಜ್ಞಾತವಾಸಕ್ಕೆ ಹೋಗೋಕ್ಕೆ ಮುಂಚೆ ತಮ್ಮ ಆಯುಧಗಳನ್ನೆಲ್ಲ ಅಡಗಿಸಿಡೋದಕ್ಕೆ ಶಮಿ ವೃಕ್ಷನ ಆರಿಸ್ಕೊತಾರೆ. ಅಜ್ಞಾತವಾಸ ಮುಗಿದ ಮೇಲೆ ಮಹಾಭಾರತದ ಯುದ್ಧಕ್ಕೆ ಮುನ್ನಡಿಯಾದ ಶಸ್ತ್ರಗಳನ್ನು, ತಾವು ಕಟ್ಟಿದ್ದ ಆಯುಧಗಳನ್ನು ಮರದಿಂದ ಇಳಿಸ್ಕೊಂಡಿದ್ದು ವಿಜಯದಶಮಿ ಎಂದೇ. ಹಾಗಾಗಿ ಅದು ಒಂದು ನವರಾತ್ರಿಯ ಕಥೆ ಇದೆ. ಇವತ್ತು ಅಮ್ಮನವ್ರ ವಿಶೇಷ ಅಲಂಕಾರ ಏನಮ್ಮ? ಇವತ್ತು ನವರಾತ್ರಿಯ 4ನೇ ದಿನ, ಕೂಷ್ಮಾಂಡ ರೂಪಿಯ ಅವತಾರ. ಪ್ರಕೃತಿಯ ಪ್ರತೀಕ ಈ ಅಲಂಕಾರ. ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಕ್ತಿತ ನಮಸ್ತಸ್ಯೈ ನಮಃ. 8 ಭುಜಗಳಿಂದ ಅಲಂಕಾರಗೊಂಡಿರ್ತಾಳೆ ಇವತ್ತು. ಮಹಾದೇವಿ ಮಹಾದೇವಿ ಮಹಾದೇವಿ. ಆ 8 ಕೈಗಳಲ್ಲಿ ಕಮಂಡಲ, ಧನುಷು, ಬಾಣ, ಕಮಲ, ಅಮೃತ ತುಂಬಿದ ಕಳಸ, ಚಕ್ರ ಮತ್ತು ಗದೆನ ಇಟ್ಕೊಂಡಿರ್ತಾಳೆ. ಸೃಷ್ಟಿಕ್ರಿಯೆಯನ್ನು ರೂಪಿಸೋಕೆ ಆರಂಭ ಮಾಡ್ತಾಳೆ ಮಹಾತಾಯಿ. ಸಿಂಹಾಸನೇಶ್ವರಿ ಶ್ರೀಲಲಿತಾ ಅಂಬಿಕೆ ಭುವನೇಶ್ವರಿ ಸುರಾ ಸಂಪೂರ್ಣ ಕಲಸಂ ರುಧಿರಾಪ್ಲುತಮೇವ ಚ ದಧಾನಾ ಹಸ್ತ ಪದ್ಮಾಭ್ಯಾಂ ಕೂಷ್ಮಾಂಡ ಸುಭದಾಸ್ತು ಮೇ.
ವಿಗ್ರಹ ನಿಂತವನೇ ಐತೆ ತಾನೆ. ನನ್ನ ತಾವ ಇದ್ದಿದ್ರೆ ನಿಧಿ ನಮ್ಮ ಪಾಲಾಗ್ತಿರ್ಲಿಲ್ವಾ? ವಿಗ್ರಹ ಇಟ್ಕೊಂಡು ನಾನೇನು ಪೂಜೆ ಮಾಡ್ತಿಲ್ಲ. ವಿಗ್ರಹನೂ ಇಲ್ಲ ಅಂತೀಯ, ಹುಡುಗಿನೂ ನಾಪತ್ತೆ ಅಂತೀಯ. ನಿನ್ ಮೇಲೆ ನಂಬಿಕೆ ಇಲ್ಲ ನನಗೆ. ನಮ್ಮನ್ನೆಲ್ಲ ಕಾಯ್ತಿರೋ ದಕ್ಷಿಣನಾಥನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕನಕಾಂಬರಿ, ವಿಗ್ರಹ ನನ್ನ ಹತ್ರ ಇಲ್ಲ. ಐ ಬೀಡಿ ಆಡ್ಸೋ ಮೊದಲು ಗಪ್ಪು ವಾಸನೆ. ನೋಡೋ, ಒಂದು ಉಣ್ಮೆ ಆಗೋಗೈತೆ. ನಮ್ಮ ಹತ್ರ ಇರೋದು ಇನ್ನೊಂದೇ ಉಣ್ಮೆ. ಗುರುಸ್ವಾಮಿಗಳು ಹೇಳೋದು ನಿನಗೆ ಗೆಪ್ತಿ ಐತೆ ತಾನೆ? ಎಲ್ಲ ಇದೆ. ಆ ಜಾಜಿ ಅನ್ನೋ ಹುಡುಗಿನೇ ಆ ವಿಗ್ರಹ ಎತ್ಕೊಂಡು ಹೋಗಿರೋದು. ಹುಡುಕ್ಸೋ ಮತ್ತೆ. ಇಡೀ ಊರ ನಿನ್ನ ಧ್ವಸಲ್ಲ ಐತೆ. ಎಲ್ಲ ಬಿಟ್ಟಾಳು ಊರ್ ಬಿಟ್ಟು. ಯಾವ ಬಿಲ್ದಲ್ಲಿ ಒಕ್ಕೊಂಡಿದ್ರು ಈಚೆ ತರ್ಬೋದಲ್ವಾ? ಬಿಡ್ತೀನ ಹುಡುಕಿಸ್ದೆ. ನಮ್ಮ ಹುಡುಗರು ಊರೆಲ್ಲ ಜಾಲಾಡಿದ್ದಾರೆ. ಆ ಹುಡುಗಿ ಹರಿ ಅಂತ ಪುರದಲ್ಲೇ ಇಲ್ಲ. ಮತ್ತೆ ಇನ್ನೆಲ್ಲ ಹೋಗೋಳೆ. ಆ ವಿಗ್ರಹಕ್ಕೂ ಚಿನ್ನದ ಬೆಟ್ಟಕ್ಕೂ ಇರೋ ಸಂಬಂಧದ ವಿಚಾರ ಅವಳಿಗೆ ನನಗೆ ಗೊತ್ತಾಗೋಯ್ತಾ? ಎಲ್ಲ ಅವಳೇ ಹೊಡ್ಕೊಂಡ್ಬಿಡೋ ಯೋಚನೆ ಮಾಡೋಳೆ ಹೆಂಗೆ? ನಾನು ಹೇಳ್ತೀನಿ ಯಾವನ್ನ ಸೇರ್ಸೋಣ ಮನೆ ಒಳಗಡೆ ಅಂತ. ಸೇರಿಸಿ ಅನ್ಭವಿಸು ಇವಾಗ. ಆ ಹುಡುಗಿ ಬುದ್ಧಿವಂತೆ ಅಲ್ಲ. ನನಗೆ ನಿನಗೆ ಗುರುಗಳಿಗೆ ಬಿಟ್ರೆ ನಿಧಿ ವಿಚಾರ ಯಾರಿಗೂ ಗೊತ್ತಿಲ್ಲ. ಮತ್ತೆ ಇನ್ನೆಲ್ಗಾರೋಯ್ತು ಆ ಹುಡುಗಿ ವಿಗ್ರಹನ ಎತ್ಕೊಂಡು? ಯಾವ ಅವಳದು? ಇಲ್ಲಿಂದ ಕಾಡು ದಾಟಿ 60 ಮೈಲಿ ಹೋದರೆ ಉತ್ತರ ದಿಕ್ಕಕ್ಕೆ ಚಕ್ರಾಪುರಿ ಅಂತ ಒಂದು ಊರಿದೆ. ಆ ಊರಿನವಳವಳು. ಹಾಂ, ಕೇಳಿದ್ದೀನಿ. ತಾಯಿ ತ್ರಿಪುರ ಸುಂದರಿ ಅಮ್ಮನವ್ರ ಕ್ಷೇತ್ರ ಅದು. ಎಲ್ಲಿಂದ ಬಂದಿತ್ತಾಳೋ ಅಲ್ಲೇ ಹೋಗಿರ್ತಾಳೆ. ನಡಿ ಮತ್ತೆ ನಾವು ಹೋಗುಮಾ. ಏಯ್ ಮಾದೇಶ, ಗಾಡಿ ತೆಗಿಯೋ. ಅದು ಪರರ ಊರು. ಅಲ್ಲಿ ಹೋದ್ರೆ ಪರದೇಶಿಗಳಾಗ್ಬಿಡ್ತೀವಿ ನಾವು. ಯಾವ ಊರಾದ್ರೆ ನಮಗೇನು? ಇಂಗ್ಲೆಂಡಿನ ರಾಣಿ ಅಲ್ಲಿ ಕುತ್ಕೊಂಡು ಆಳಿಲ್ವ ನಮ್ಮನ್ನ ಇಲ್ಲಿ? ಆ ಊರವ್ರಿಗೆ ತೋರ್ಸೋಣ ನಾವು ಏನು ಅಂತ. ನಡಿ. ನೀನು ಹೋಗ್ಬಾ, ನಂಗೆ ಸ್ವಲ್ಪ ಕೆಲಸ ಇದೆ. ತಕ್ಕ ಬಿಟ್ರೆ ಸಿಕ್ಕ ಸಿವ್ರಿದ್ರ ನೀನು? ಇಕ್ರೆ ಹೆಂಗೈತೆ ಅಂತ ಗೊತ್ತಿರೋದು ನಿನಗೆ, ಹುಡುಗಿ ನೋಡಿರೋದು ನೀನು. ಏನು ಗೊತ್ತಿಲ್ಲದ್ರೆ ನಾನು ಆ ಊರಿಗೆ ಹೋಗಿ ಸಂಕ ಉಡ್ಲಾ? ನಮ್ಮ ಹುಡುಗರು ಇರ್ತಾರೆ, ಅವ್ರು ನೋಡಿದ್ದಾರೆ. ನಿನ್ನ ಸಹಾಯಕ್ಕೆ ಬರ್ತಾರೆ, ಹೋಗ್ಬಾ. ಕತೆ ಎಲ್ಲ ಬೇಡ ಮಗ. ಚಕ್ರಾಪುರಿಗೆ ನೀನು ಬರ್ತಾ ಇದೆಯಾ ಅಷ್ಟೇ. ಇವತ್ತು ನವರಾತ್ರಿಯ 4ನೇ ದಿನ. ಆ ತಾಯಿ ರೂಪನ ಕೂಷ್ಮಾಂಡ ಅಂತ ಕರೀತಾರೆ.